Our next concept is that is 2.7 significant figure. ಸೊ ಹಾಗಾದರೆ ಲಾಸ್ಟ್ ಡಿಸ್ಕಷನ್ಸ್ದಲ್ಲಿ ನಾವೇನಪ್ಪ ಅಂತ ಹೇಳಿದರೆ ಎರರ್ಸ್ನ ಡಿಸ್ಕಷನ್ಸ್ನ ಮಾಡಿದ್ವಿ. ಸೊ ದ ಎವ್ರಿ ಮೆಷರ್ಮೆಂಟ್ ಹ್ಯಾಸ್ ಅನ್ ಅನ್ಸರ್ಟೈನ್ ವ್ಯಾಲ್ಯೂ ದಟ್ ಈಸ್ ಕಾಲ್ಡ್ ಎರರ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದರೆ ನಾವು ಯಾವುದೇ ಒಂದು ರಿಸಲ್ಟ್ಸ್ನ ಕೊಡಬೇಕಪ್ಪ ಅಂತ ಹೇಳಿದರೆ ನಾವೇನು ಮಾಡಬೇಕು, ಅದನ್ನು ಒಂದು ಪ್ರಿಸೈಸ್ಡ್ ವ್ಯಾಲ್ಯೂದಲ್ಲಿ ನಾವೇನಪ್ಪ ಅಂತ ಹೇಳಿದರೆ ರಿಸಲ್ಟ್ಸನ್ನು ಕೊಡ್ತೀವಿ, ಅಥವಾ ನಾವು ಅಕ್ಯುರೇಟ್ ವ್ಯಾಲ್ಯೂದಲ್ಲಿ ಅದರ ರಿಸಲ್ಟ್ಸನ್ನು ಕೊಡ್ತೀವಿ. ಹಾಗಾದರೆ ಈ ಪ್ರಿಸಿಷನ್ ಅಂತ ಹೇಳಿದರೆ ನಾವೇನಪ್ಪ ಅಂತ ಹೇಳಿದರೆ ಅಪ್ ಟು ವಾಟ್ ರೆಸಲ್ಯೂಷನ್ಸ್ ಅಂತ ಏನಪ್ಪ ಅಂತ ಹೇಳಿದರೆ ಮೆಜರ್ಡ್ ವ್ಯಾಲ್ಯೂ ಈಸ್ ಅನ್ನೋದನ್ನು ನಾವು ತಿಳ್ಕೊಂಡಿದ್ವಿ. ಓಕೆ, ಅಕ್ಯುರೇಸಿ ಅಂದರೆ ದ ಕ್ಲೋಸ್ನೆಸ್ ಆಫ್ ದಿ ಮೆಜರ್ಡ್ ವ್ಯಾಲ್ಯೂ ಟು ದಿ ಟ್ರೂ ವ್ಯಾಲ್ಯೂ ಅಂತ ನಾವು ಹೇಳಿ ಕರಿತಿದ್ವಿ. ಹಾಗಾದರೆ ಈ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂದರೆ ಒಂದು ಎಕ್ಸಾಂಪಲ್ಸನ್ನು ಕೊಡ್ತೀನಿ ನಾನು. ಏನಪ್ಪ ಅಂತ ಹೇಳಿದರೆ ಎಕ್ಸಾಂಪಲ್, ಸೊ 1.62 ಅಂತ ನಾವು ಹೇಳಿ ಕರಿತೀವಿ. ಯೂನಿಟ್ ಇದು ಲೆಂತ್ ಇರ್ಬೋದು, ಮಾಸ್ ಇರ್ಬೋದು, ಓಕೆ, ಟೈಮ್ ಇರ್ಬೋದು. ಸೊ ಹಾಗಾದರೆ ಈ ಕೊಟ್ಟಂಥ ನಂಬರ್ಸ್ದಲ್ಲಿ ಏನಪ್ಪ ಅಂತ ಹೇಳಿದರೆ ಈ 1.6 ಅನ್ನೋದೇನಿದೆಯಲ್ಲ, ದಿಸ್ ಈಸ್ ಅ ರಿಲಯಬಲ್ ಟರ್ಮ್ ಅಂತ ನಾವು ಹೇಳಿ ಕರಿತೀವಿ. ಇದಕ್ಕೆ ರಿಲಯಬಲ್ ಡಿಜಿಟ್ಸ್ ಅಂತ ನಾವು ಹೇಳಿ ಕರಿತೀವಿ, ರೈಟ್. ಸೊ ಹಾಗಾದರೆ 2 ಏನಿದೆಯಲ್ಲ, ದಿಸ್ ಈಸ್ ವಾಟ್ ಅನ್ಸರ್ಟೇನ್ ಅಂತ ಹೇಳ್ತೀವಿ ನಾವು. ದಿಸ್ ಈಸ್ ಅನ್ಸರ್ಟೇನ್ ಡಿಜಿಟ್. ದಿಸ್ ಈಸ್ ದಿ ಫಸ್ಟ್ ಅನ್ಸರ್ಟೇನ್ ಡಿಜಿಟ್. ಸೊ ಅಂದರೆ ನಾವು ಮೆಷರ್ಮೆಂಟ್ ಮಾಡೋದ್ರಲ್ಲಿ ನಮಗೆ ವ್ಯಾಲ್ಯೂ ಕಂಪಲ್ಸರಿ ಎಷ್ಟು ಬರಲೇಬೇಕು? 1.6 ಬರಲೇಬೇಕು. ಸೊ ಇಲ್ಲಿ ಮೇಲ್ಗಡೆದು ಇದು 2 ಇದೆಯಲ್ಲ, ಇದು 1 ಬರ್ಬೋದು, 2 ಬರ್ಬೋದು, 3 ಬರ್ಬೋದು, 4 ಬರ್ಬೋದು. ದಟ್ ಈಸ್ ಅನ್ಸರ್ಟೇನ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾಗಿ ಈ ರಿಲಯಬಲು ಪ್ಲಸ್ ಫಸ್ಟ್ ಅನ್ಸರ್ಟೇನ್ ಡಿಜಿಟ್ಸ್ ಇವೆರಡೂ ಸೇರಿಸಿ ನಾವೇನಂತ ಕರಿತೀವಿ ಅಂದರೆ ಸಿಗ್ನಿಫಿಕೆಂಟ್ ಫಿಗರ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದರೆ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿದರೆ ನಾವೇನು ಹೇಳ್ಬೋದು? ದ ರಿಲಯಬಲ್ ಡಿಜಿಟ್ಸ್ ಪ್ಲಸ್ ದಿ ಫಸ್ಟ್ ಅನ್ಸರ್ಟೇನ್ ಡಿಜಿಟ್ ಆರ್ ನೌನ್ ಹ್ಯಾಸ್ ದಿ ಸಿಗ್ನಿಫಿಕೆಂಟ್ ಫಿಗರ್ಸ್. ಏನು ಬರಿಬೋದು? ದ ರಿಲಯಬಲ್ ಡಿಜಿಟ್ಸ್ ಪ್ಲಸ್ ಫಸ್ಟ್ uncertain digits. First uncertain digit are known as significant figure. Significant ಫಿಗರ್ ಅಂತ ನಾವು ಹೇಳಿ ಕರಿತೀವಿ. ಅಂದರೆ ಪ್ರತಿಯೊಂದು ಮೆಜರ್ಮೆಂಟ್ದಲ್ಲೂ ಏನಪ್ಪಾ ಅಂತ ಹೇಳಿದರೆ ಅಲ್ಲಿ ರಿಲಯಬಲ್ ಟರ್ಮ್ ಇರ್ತೈತಿ ಮತ್ತು ಅನ್ಸರ್ಟೇನ್ ಟರ್ಮ್ ಇರ್ತೈತಿ, ರೈಟ್. ಸೊ ಹಾಗಾದರೆ ಈ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವು ಯಾವ ರೀತಿ ಫೈಂಡ್ ಮಾಡ್ತೀವಿ? ಹೌದಾ, ಆ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವು ಹೇಗೆ ನಾವು ಫೈಂಡ್ ಮಾಡಬೇಕು ಅಂತ ಹೇಳಿದರೆ ಅದರದ್ದೇ ಆದಂಥ ಕೆಲವೊಂದಿಷ್ಟು ರೂಲ್ಸ್ ಇದಾವೆ. ಆ ರೂಲ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಫಾಲೋ ಮಾಡಬೇಕಾಗ್ತೈತಿ. ಇಟ್ ಮೀನ್ಸ್ ವಾಟ್? ಸೊ ವಿ ಹ್ಯಾವ್ ಟು ಕೌಂಟ್ ದಿ ಸಿಗ್ನಿಫಿಕೆಂಟ್ ಫಿಗರ್ ಇನ್ ದ ಗಿವನ್ number, right? Whether the number may be decimal or non-decimals, we should get the significant figure from that number. How, right? How we can find the significant figures in the given number? There are some rules are there to find the significant figures. ಸೊ ಅಂದರೆ ಕೊಟ್ಟಂಥ ಒಂದು ನಂಬರ್ದಲ್ಲಿ ಈ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಅಂತ ನಾವು ಫೈಂಡ್ ಮಾಡಬೇಕಪ್ಪ ಅಂತ ಹೇಳಿದರೆ ಅದರದ್ದೇ ಆದಂತಹ ಏನಪ್ಪ ಅಂದರೆ ರೂಲ್ಸ್ ಇದಾವೆ. ಆ ರೂಲ್ಸನ್ನು ನಾವೇನು ಮಾಡೋಣ, ಒಂದೊಂದು ಆಗಿ ನಾವು ನೋಡ್ಕೊತ ಹೋಗೋಣ. ಹಾಗಾದರೆ ದ ಫಸ್ಟ್ ರೂಲ್ ಈಸ್ ರೂಲ್ ನಂಬರ್ 1. ಹಾಗಾದರೆ ಮೊದಲನೇ ಏನು ಹೇಳ್ತಿತ್ತಪ್ಪ ಅಂತ ಹೇಳಿದರೆ ಆಲ್ ನಾನ್ ಝೀರೋ ಡಿಜಿಟ್ಸ್ and zeros occurring between them, zeros occurring between
them are significant. Are significant. All non-zero digits and zeros occurring between them are significant ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಮೊದಲನೇದು ಆಲ್ ನಾನ್ ಜೀರೋ ಡಿಜಿಟ್ಸ್ ಅಂತ ಹೇಳಿದ್ರೆ ಅದಕ್ಕೆ ಎಕ್ಸಾಂಪಲ್ಸ್ ನ ಕೊಟ್ಕೋತಾ ಹೋಗ್ತೀನಿ. ರೈಟ್, ಎಕ್ಸಾಂಪಲ್ಸ್ದಲ್ಲಿ ನಾವೇನಪ್ಪ ಅಂತ ಹೇಳಿದ್ರೆ ಈಗ 1 2 3 4 5 ರೈಟ್. ಸೊ ಹಾಗಾದ್ರೆ ಇದಕ್ಕೆ ನಾವೇನಂತ ಕರಿತೀವಿ, ದಿಸ್ ಇಸ್ ನಾನ್ ಜೀರೋ ಡಿಜಿಟ್ಸ್ ಅಂತ ನಾವು ಹೇಳಿ ಕರಿತೀವಿ. ಓಕೆ ರೈಟ್. ಹಾಗಾದ್ರೆ ಈ ನಾನ್ ಜೀರೋ ಡಿಜಿಟ್ಸ್ ಅಷ್ಟು ವ್ಯಾಲ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ 2 ಡಿಜಿಟ್ಸ್ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಆಗ್ತೈತಿ. 1 2 3 4 5. ಸೊ ಹಾಗಾದ್ರೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಎಷ್ಟು ಬರೀಬಹುದು ನಾವು? ಸಿಗ್ನಿಫಿಕೆಂಟ್ ಫಿಗರ್ ಈಸ್ 5. ರೈಟ್, ದಿಸ್ ಇಸ್ ವಾಟ್ ನಾನ್ ಜೀರೋ ಡಿಜಿಟ್ಸ್. ನೆಕ್ಸ್ಟ್, zeros occurring between them ಅಂತ ಹೇಳ್ತಾರೆ. ಬಿಟ್ವೀನ್ ದೆಮ್ ಈಸ್ ಇಂಡಿಕೇಟ್ಸ್ ವಾಟ್? ದಟ್ ಈಸ್ ಅ ನಾನ್ ಜೀರೋ ನಂಬರ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾದ್ರೆ ನಾನ್ ಜೀರೋ ನಂಬರ್ ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ 203. ದ zeros, ದಿಸ್ ಜೀರೋ ಇಸ್ ಬಿಟ್ವೀನ್ ವಾಟ್? ನಾನ್ ಜೀರೋ ಡಿಜಿಟ್ಸ್ ಅಂತ ನಾವು ಹೇಳಿ ಕರಿತೀವಿ. ಸೊ ಹಾಗಾಗಿ ಈ ನಡಕಿರ್ತಕ್ಕಂಥ ಜೀರೋನು ಕೂಡ ಏನಾಗ್ತೈತಿ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಆಗ್ತೈತಿ. ಹಾಗಾದ್ರೆ 1 2 3 ಸಿಗ್ನಿಫಿಕೆಂಟ್ ಫಿಗರ್ ಈಸ್ 3 ಇನ್ ದಿಸ್ ಕೇಸ್. ಓಕೆ, ಅದೇ ರೀತಿ ಏನಪ್ಪಾ ಅಂತ ಹೇಳಿದ್ರೆ 30405 ಇಲ್ಲಿ ಎಷ್ಟಂತ ಬರಿಬಹುದು ನಾವು? 1, ಯಾಕಂದ್ರೆ ಇವು ಜೀರೋಸ್ ಎಲ್ಲ ನಾನ್ ಜೀರೋ ನಂಬರ್ ಮಧ್ಯೆ ಇರೋದ್ರಿಂದ ಸಿಗ್ನಿಫಿಕೆಂಟ್ ಆಗಿ ಕನ್ಸಿಡರ್ ಆಗ್ತೈತಿ. 1 2 3 4 5. ಸೊ ಹಾಗಾದ್ರೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 5 ಅಂತ, 5 ಅಂತ ನಾವು ಹೇಳಿ ಕರಿತೀವಿ. ಓಕೆ, ಅದೇ ರೀತಿ 1.00732. ಸೊ ಹಾಗಾದ್ರೆ ಇಲ್ಲಿ ಇದು ದಿಸ್ ಇಸ್ ದ ಡೆಸಿಮಲ್ ನಂಬರ್ ಅಂತ ನಾವು ಹೇಳಿ ಕರಿತೀವಿ. ಹಾಗಾದ್ರೆ ಡೆಸಿಮಲ್ ನಂಬರ್ ಇದ್ರೂ ಕೂಡ ಈ ರೂಲನ್ನ ನಾವು ಅಪ್ಲೈ ಮಾಡ್ಕೋಬಹುದು. ಓಕೆ, ಇದಕ್ಕೆ ಅಂತ ಹೇಳಿದ್ರೆ ಇವು ಜೀರೋ ಈ ನಾನ್ ಜೀರೋ ನಂಬರ್ ಮಧ್ಯೆ ಇರೋದ್ರಿಂದ ಇದನ್ನ ನಾವು ಸಿಗ್ನಿಫಿಕೆಂಟ್ ಅಂತ ಕನ್ಸಿಡರ್ ಮಾಡ್ಬೇಕಾಗ್ತೈತಿ. ಸೊ ಹಾಗಾಗಿ 1 2 3 4 5 6 ಟೋಟಲ್ ಸಿಗ್ನಿಫಿಕೆಂಟ್ ಫಿಗರ್ ಈಸ್ 6 ಅಂತ ನಾವು ಹೇಳಿ ಕರಿತೀವಿ. ನೆಕ್ಸ್ಟ್ ಈ ತರ ಆಯ್ತಪ್ಪ ಅಂತ ಹೇಳಿದ್ರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಹಾಗಾದ್ರೆ ಇಲ್ಲಿ ನಾವು ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳ್ಬೋದು? ಇಟ್ ಈಸ್ ಅ ಡೆಸಿಮಲ್ ನಂಬರ್, ರೈಟ್? ಡೆಸಿಮಲ್ ನಂಬರ್ 207.804 ಅಂತ ನಾವು ಹೇಳಿ ಕರಿತೀವಿ. ಹಾಗಾದ್ರೆ ದೀಸ್ zeros ಆರ್ ಆಕರಿಂಗ್ ಬಿಟ್ವೀನ್ ದಿ ನಾನ್ ಜೀರೋ ನಂಬರ್ಸ್, therefore these numbers are also significant. Hence the total significant figure is 6 ಅಂತ ನಾವು ಕರಿತೀವಿ. This is the first rule to find the significant figures ಅಂತ ಹೇಳ್ತೀವಿ. ಹಾಗಾದ್ರೆ ಮೊದಲನೇ ರೂಲ್ ಏನ್ ಹೇಳ್ತಿತ್ತು ಅಂತ ಹೇಳಿದ್ರೆ ನಂಬರ್ ಡೆಸಿಮಲ್ ನಂಬರ್ ಆಗಿರ್ಲಿ ಮತ್ತೆ ನಾನ್ ಡೆಸಿಮಲ್ ನಂಬರ್ ಆಗಿರ್ಲಿ, ಓಕೆ, ಸೊ ಜೀರೋಸ್ ಇರ್ಲಿಲ್ಲಪ್ಪ ಅಂತ ಹೇಳಿದ್ರೆ ಆ ನಂಬರ್ದಲ್ಲಿ ಅದೇನಾಗ್ತೈತಿ ಸಿಗ್ನಿಫಿಕೆಂಟ್, ಅಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಆಗ್ತಾವು. ಮತ್ತೆ ಡೆಸಿಮಲ್ ನಂಬರ್ ಇದ್ದು ಜೀರೋಸ್ ಇದ್ವು ಮತ್ತೆ ಆ ಜೀರೋ ಎದ್ರ ಮಧ್ಯೆ ಇರಬೇಕು? ನಾನ್ ಜೀರೋ ಮಧ್ಯೆ ಇದ್ದಪ್ಪ ಅಂತ ಹೇಳಿದ್ರೆ ಅವನು ಕೂಡ ನಾವೇನಂತ ಕನ್ಸಿಡರ್ ಮಾಡ್ಬೋದು? ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕನ್ಸಿಡರ್ನ ಮಾಡ್ಬೋದು. ಸೊ ಇದೇನಿದು? ಇದು ಮೊದಲನೇ ರೂಲು ಸಿಗ್ನಿಫಿಕೆಂಟ್ ಫಿಗರ್ದು. ನೆಕ್ಸ್ಟ್ ಎರಡನೇ ರೂಲು. Second rule of this significant figure. Zeros to left ಅಂತ ಹೇಳಿ ಕರಿತೀವಿ ನಾವು. ರೂಲ್ ನಂಬರ್ 2, ರೈಟ್? zeros to left. Zeros to left. Zeros to left. Whether the value is decimal or non-decimal, right? So andre whether the value is decimal or non-decimal, decimal or non-decimal, whether the value is decimal or non-decimal number, all zeros to the left, all zeros to the
left, all zeros to the left, up to the left, up to the first non-zero digits, non-zero digit are not significant, ಸೊ ಅಂದರೆ ಅದು ನಂಬರ್ ಡೆಸಿಮಲ್ ನಂಬರರ್ ಆಗಿರಬಹುದು, ನಾನ್ ಡೆಸಿಮಲ್ ನಂಬರರ್ ಆಗಿರಬಹುದು. ಓಕೆ, ಝೀರೋಸ್ ಏನಾದರೂ ಲೆಫ್ಟ್ ಸೈಡ್ ಬಂದಪ್ಪ ಅಂತ ಹೇಳಿದರೆ ಅವು ಸಿಗ್ನಿಫಿಕೆಂಟ್ ಫಿಗರ್ ಆಗಿರೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ಸ್ ಏನಪ್ಪ ಅಂತ ಹೇಳಿದರೆ, ಎಕ್ಸಾಂಪಲ್ 0 0 2 3, 0 0 2 3. ಹಾಗಾದರೆ ಈ ಹಿಂದ್ಗಡೆ ಲೆಫ್ಟ್ ಸೈಡ್ ಬರ್ತಕ್ಕಂಥ ಇವೆರಡು ಝೀರೋ ಏನಪ್ಪ ಅಂತ ಹೇಳಿದರೆ ನಾನ್ ಸಿಗ್ನಿಫಿಕೆಂಟ್. ದೇರ್ಫೋರ್ ದ ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದಿಸ್ ನಂಬರ್ ಈಸ್ 2, 1 2. ನೆಕ್ಸ್ಟ್ ಇದೇ ಡೆಸಿಮಲ್ ನಂಬರ್ ಇತ್ತಪ್ಪ ಅಂತ ಹೇಳಿದ್ರು ಕೂಡ, ರೈಟ್, 0.0023 ಈ ಥರ ಇತ್ತಂದ್ರೂ ಕೂಡ ಎಲ್ಲಿ ತನ ಈ ಲೆಫ್ಟ್ ಸೈಡ್ದಿಂದ ಮೊದಲು ಏನು ನಾನ್ ಡೆಸಿಮಲ್ ನಂಬರ್. ಸೊ ಹಾಗಾದರೆ ಇಲ್ಲಿ ಇದೆಲ್ಲ ದಟ್ ಈಸ್ 0 to the left ಅಪ್ ಟು ದಿ ಫಸ್ಟ್ ನಾನ್ ಝೀರೋ ಡಿಜಿಟ್ ಅಂತ ಹೇಳ್ಕತ್ತಿದ್ದು ನೋಡ್ರಿ. ಹಾಗಾದರೆ ಲೆಫ್ಟ್ ಸೈಡಿಂದ ಹೊಂಟು ಅಂದರೆ 0 0, ದಿಸ್ ಈಸ್ ನಾನ್ ಝೀರೋ ನಂಬರ್. ಹಾಗಾದರೆ ಈ ನಾನ್ ಝೀರೋ ನಂಬರಿಂದ ನಾವು ಕೌಂಟ್ನ ಸ್ಟಾರ್ಟ್ ಮಾಡಬೇಕು. 1 2, ಇಲ್ಲಿ ಕೂಡ ಏನು 2 ಅಂತ ಹೇಳ್ತೀವಿ. ಸೊ ಅದೇ ರೀತಿ ಏನಪ್ಪ ಅಂತ ಹೇಳಿದರೆ 0.00843. ಸೊ ಹಾಗಾದರೆ ಇಲ್ಲಿ ಫಸ್ಟ್ ನಾನ್ ಝೀರೋ ಡಿಜಿಟ್ ಎಲ್ಲಿದೆಪ್ಪ ಅಂತ ಹೇಳಿದರೆ ಲೆಫ್ಟ್ ಸೈಡಿಂದ ನಾವು ಹೊಂಟಿವಪ್ಪ ಅಂದರೆ ಫಸ್ಟ್ ನಾನ್ ಝೀರೋ ಡಿಜಿಟ್ 8 ಇದೆ. ಸೊ ಹಾಗಾದರೆ ಈ ಹಿಂದ್ಗಡೆ ಬರ್ತಕ್ಕಂಥ ಲೆಫ್ಟ್ ಸೈಡ್ದಲ್ಲಿ ಬರ್ತಕ್ಕಂತಹ ಇವಷ್ಟು ಝೀರೋಸ್ ಏನಪ್ಪ ಅಂತ ಹೇಳಿದರೆ ಸಿಗ್ನಿಫಿಕೆಂಟ್ ಫಿಗರ್ ಆಗಿರೋದಿಲ್ಲ. ಸೊ ಹಾಗಾಗಿ ಇವನ್ನ ನಾವು ಕೌಂಟ್ ಮಾಡೋದಿಲ್ಲ. 1 2 3, ಸಿಗ್ನಿಫಿಕೆಂಟ್ ಫಿಗರ್ ಈಸ್ 3, ರೈಟ್. ಸೊ ಅದೇ ರೀತಿ ಇಲ್ಲಿನ ನಾವೇನಪ್ಪ ಅಂತ ಹೇಳಿದರೆ ಮೊದಲನೇ ರೂಲನ್ನು ಕೂಡ ನಾವಿಲ್ಲಿ ಅಪ್ಲೈ ಮಾಡಬಹುದು. ಯಾಕಂದರೆ ದಿಸ್ ಝೀರೋ ಈಸ್ ಬಿಟ್ವೀನ್ ಅ ನಾನ್ ಝೀರೋ ಡಿಜಿಟ್ಸ್. ಸೊ ಇಲ್ಲಿ ಲೆಫ್ಟ್ ಸೈಡ್ ಬರ್ತಕ್ಕಂತಹ ಇವು ಝೀರೋಸ್ ಅಪ್ ಟು ದಿ ಫಸ್ಟ್ ನಾನ್ ಝೀರೋ ನಂಬರ್ ಆರ್ ನಾಟ್ ಸಿಗ್ನಿಫಿಕೆಂಟ್. ಇವು ಎರಡು ಏನಪ್ಪ ಅಂತ ಹೇಳಿದರೆ ಇವು ನಾನ್ ಸಿಗ್ನಿಫಿಕೆಂಟ್ ಆಗ್ತಾವೆ. ಬಟ್ ಈ ಝೀರೋ ಏನಿದೆಯಲ್ಲ, ದಿಸ್ ಝೀರೋ ಈಸ್ ಎಕ್ಸಿಸ್ಟ್ ಬಿಟ್ವೀನ್ ದಿ ನಾನ್ ಝೀರೋ ನಂಬರ್ಸ್. ದೇರ್ಫೋರ್ ದಿಸ್ ಝೀರೋ ಬಿಕಮ್ಸ್ ಅ ಸಿಗ್ನಿಫಿಕೆಂಟ್ ಫಿಗರ್ ಅಂತ ನಾವು ಕರಿತೀವಿ. ಸೊ ಹಾಗಾಗಿ 1 2 3, 3 is what? That is the significant figure of this number. This is the second rule ಅಂತ ನಾವು ಕರಿತೀವಿ. ಹಾಗಾದರೆ ಸೆಕೆಂಡ್ ರೂಲ್ದಲ್ಲಿ ವೆದರ್ ದ ನಂಬರ್ ಈಸ್ ಡೆಸಿಮಲ್ ನಂಬರ್ ಆರ್ ನಾನ್ ಡೆಸಿಮಲ್ ನಂಬರ್, ರೈಟ್, ಡೆಸಿಮಲ್ ಆರ್ ನಾನ್ ಡೆಸಿಮಲ್, ಅಪ್ ಟು ದಿ ಫಸ್ಟ್ ನಾನ್ ಝೀರೋ ಡಿಜಿಟ್ಸ್, ಅಪ್ ಟು ದಿ ಫಸ್ಟ್ ನಾನ್ ಝೀರೋ ಡಿಜಿಟ್ಸ್ ಆರ್ ನಾಟ್ ಸಿಗ್ನಿಫಿಕೆಂಟ್ ಅಂತ ನಾವು ಕರಿತೀವಿ. ಆರ್ ನಾಟ್ ಸಿಗ್ನಿಫಿಕೆಂಟ್. ಇದು ಎರಡನೇ ರೂಲ್, ಸಿಗ್ನಿಫಿಕೆಂಟ್ ಫಿಗರ್ಸ್ದು ಎರಡನೇ ರೂಲು. ನೆಕ್ಸ್ಟ್ ರೂಲ್. ಸೊ ಥರ್ಡ್ ರೂಲ್ ಈಸ್ ಝೀರೋಸ್ ಟು ರೈಟ್ ಅಂತ ನಾವು ಕರಿತೀವಿ. ಸೊ ಹಾಗಾದರೆ 0 to ರೈಟ್ದಲ್ಲಿ ನಾವೇನಪ್ಪ ಅಂತ ಹೇಳಿದರೆ ಫಸ್ಟು ಡೆಸಿಮಲ್ ನಂಬರು ಮತ್ತು ನಾನ್ ಡೆಸಿಮಲ್ ನಂಬರ್ಸನ್ನ ನಾವೇನು ಮಾಡ್ಕೋಬೇಕು, ಫೈಂಡ್ ಮಾಡ್ಕೋಬೇಕು. ಆ ನಂತರ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವೇನು ಮಾಡ್ಬೋದು, ಬರಿಬೋದು. ಸೊ ಹಾಗಾದರೆ ಅದರದ್ದು ಸ್ಟೇಟ್ಮೆಂಟ್ ಏನಪ್ಪ ಅಂತ ಹೇಳಿದರೆ, ಇನ್ ಕೇಸ್ ಆಫ್ a decimal number, underline ಮಾಡ್ಕೊಳ್ಳಿ ಇದು. in case of a decimal number, all zeros, in case of decimal number, all zeros to the right, all zeros to the right, zeros to the right, last non-zero digits, last non-zero digit are significant,
ಸೊ ಹಾಗಾದರೆ ಡೆಸಿಮಲ್ ನಂಬರ್ ಇತ್ತಪ್ಪ ಅಂತ ಹೇಳಿದರೆ ಆ ಡೆಸಿಮಲ್ ನಂಬರ್ಸ್ದಲ್ಲಿ ಈ ರೈಟ್ ಸೈಡ್ ಬರ್ತಕ್ಕಂತಹ ನಂಬರ್ಸ್ ಏನಪ್ಪ ಅಂತ ಹೇಳಿದರೆ ಸಿಗ್ನಿಫಿಕೆಂಟ್ ಫಿಗರ್ ಆಗಿರ್ತಾವು. ಫಾರ್ ಎಕ್ಸಾಂಪಲ್ಸ್ ಹೇಳೋದಾದರೆ ದಟ್ ಈಸ್ 2.300. ಇಟ್ ಈಸ್ ಎ ಡೆಸಿಮಲ್ ನಂಬರ್, ರೈಟ್? ಸೊ ಈ ಡೆಸಿಮಲ್ ನಂಬರ್ ಇರೋದ್ರಿಂದ ಈ ಡೆಸಿಮಲ್ ಆದಮೇಲೆ ಇವೇನು ಝೀರೋಸ್ ರೈಟ್ ಸೈಡ್ ಝೀರೋ ಏನು ಬರ್ತಾವಲ್ಲ ಇದಷ್ಟು ಏನಪ್ಪ ಅಂತ ಹೇಳಿದರೆ ಸಿಗ್ನಿಫಿಕೆಂಟ್ ಫಿಗರ್. ಹಾಗಾಗಿ ಇಲ್ಲಿ 1 2 3 4 4 ಈಸ್ ದಿ ಸಿಗ್ನಿಫಿಕೆಂಟ್ ಫಿಗರ್ ಅಂತ ನಾವು ಹೇಳಿ ಕರಿತೀವಿ, ರೈಟ್? ಇನ್ನೊಂದು ಎಕ್ಸಾಂಪಲ್ಲು 500. ಸೊ ಹಾಗಾದರೆ ಇದು ಕೂಡ ಡೆಸಿಮಲ್ ನಂಬರ್ ಆಗಿರೋದ್ರಿಂದ ಏನಪ್ಪ ಅಂತ ಹೇಳಿದರೆ ರೈಟ್ ಸೈಡ್ ಬರುವಂತಹ ಝೀರೋಸ್ ಕೂಡ ಸಿಗ್ನಿಫಿಕೆಂಟ್ ಫಿಗರ್ ಆಗಿರ್ತೈತಿ. ಮತ್ತು ಈ ಝೀರೋ ಇಲ್ಲಿ ನಾವು ಮೊದಲನೇ ರೂಲನ್ನು ಅಪ್ಲೈ ಮಾಡ್ತೀವಿ ಅಂದರೆ ದಿಸ್ ಝೀರೋ ಈಸ್ ಅಕರಿಂಗ್ ಬಿಟ್ವೀನ್ ದಿ ನಾನ್ ಝೀರೋ ನಂಬರ್ಸ್, ದೇರ್ಫೋರ್ ದಿಸ್ ಝೀರೋ ಈಸ್ ಆಲ್ಸೋ ಸಿಗ್ನಿಫಿಕೆಂಟ್ ಫಿಗರ್. ಸೊ ಹಾಗಾಗಿ ಇಲ್ಲಿ ನಾವು ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳ್ಬೋದು? 6 ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳ್ಬೋದು. ಯಾವಾಗ ಡೆಸಿಮಲ್ ನಂಬರ್ ಇದ್ದಾಗ ರೈಟ್ ಸೈಡ್ದಲ್ಲಿ ಬರ್ತಕ್ಕಂತಹ ಝೀರೋಸ್ ಅಷ್ಟು ಏನಾಗಿರ್ತಾವಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಆಗಿರ್ತಾವು. ಅದೇ ಏನಪ್ಪಾ ಅಂತ ಹೇಳಿದರೆ ಇನ್ ಕೇಸ್ ಆಫ್ ಅ ನಾನ್ ಡೆಸಿಮಲ್ ನಂಬರ್, in case of a non-decimal numbers, zeros to the right number, zeros to the right are not significant. ಸೊ ಇಲ್ಲಿ ನಾನ್ ಡೆಸಿಮಲ್ ನಂಬರ್ ಆರ್ ಡಿಜಿಟ್ ಅಂತಾನು ಕೂಡ ಕರಿತೀವಿ ನಾವು, ಡಿಜಿಟ್. ಸೊ ಹಾಗಾದರೆ ನಾನ್ ಡೆಸಿಮಲ್ ಡಿಜಿಟ್ ಇತ್ತಪ್ಪ ಅಂತ ಹೇಳಿದರೆ ಅಥವಾ ನಂಬರ್ ಇತ್ತಂದರೆ ಝೀರೋಸ್ ಟು ದಿ ರೈಟ್ ಆರ್ ನಾಟ್ ಸಿಗ್ನಿಫಿಕೆಂಟ್, ಅವು ಸಿಗ್ನಿಫಿಕೆಂಟ್ ಆಗಿರೋದಿಲ್ಲ. ಎಕ್ಸಾಂಪಲ್ಸ್ನ ಹೇಳಬೇಕಾದ್ರೆ ಎಕ್ಸಾಂಪಲ್ 200, right? So ಹಾಗಾದರೆ this is what non-decimal number, zeros to the right, these two zeros are not significant, therefore the significant figure is 1, right? ಇಲ್ಲಿ ಹಾಗಾದರೆ this zero is occurring between the non-zero digit, that is the first rule, therefore this zero becomes a significant figure. ಅಂದರೆ ಈ ಝೀರೋ ಎರಡು ನಾನ್ ಝೀರೋ ನಂಬರ್ ಮಧ್ಯೆ ಇರೋದ್ರಿಂದ ಈ ಝೀರೋ ಸಿಗ್ನಿಫಿಕೆಂಟ್ ಫಿಗರ್ ಆಗ್ತೈತಿ. ಅದೇ ಇವೆರಡು ಝೀರೋ ಏನಪ್ಪಾ ಅಂತ ಹೇಳಿದರೆ ರೈಟ್ ಸೈಡ್ ಬರೋದ್ರಿಂದ ಇದು ಮತ್ತೆ ನಾನ್ ಡೆಸಿಮಲ್ ನಂಬರ್ ಇರೋದ್ರಿಂದ ಇವೆರಡು ಝೀರೋಸ್ ಏನಾಗೋದಿಲ್ಲ, ಸಿಗ್ನಿಫಿಕೆಂಟ್ ಫಿಗರ್ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ 1 2 3 3 ಇಸ್ ದಿ ಸಿಗ್ನಿಫಿಕೆಂಟ್ ಫಿಗರ್ ಅಂತ ನಾವು ಹೇಳಿ ಕರಿತೀವಿ, ರೈಟ್? ಸೊ ಈ ಥರ ಏನಪ್ಪಾ ಅಂತ ಹೇಳಿದರೆ ನಾವು ರೂಲ್ಸನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋತೀವಿ, ಏನನ್ನ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವು ಫೈಂಡ್ ಮಾಡೋಕ್ಕೆ. ಹಾಗಾದರೆ ವಿತ್ ದ ಹೆಲ್ಪ್ ಆಫ್ ದಿಸ್ ಸಿಗ್ನಿಫಿಕೆಂಟ್ ಫಿಗರ್ಸ್ ವಿ ಕ್ಯಾನ್ ಸೇ ದಿ ಪ್ರಿಸೈಸ್ಡ್ ವ್ಯಾಲ್ಯೂನ ಹೇಳಬೇಕಂದ್ರೂ ಕೂಡ ನಾವೇನಪ್ಪ ಅಂತ ಹೇಳಿದರೆ ಈ ಸಿಗ್ನಿಫಿಕೆಂಟ್ ಫಿಗರ್ಸ್ದು ಹೆಲ್ಪನ್ನು ನಾವೇನು ಮಾಡ್ಬೋದು, ತಗೋಬಹುದು. ಓಕೆ, ನೋಟ್ ಅಂತ ಮಾಡೋಣ. ಸೊ ಅಂದರೆ ಕೆಲವೊಂದಿಷ್ಟು ಪಾಯಿಂಟ್ಸ್, ಇನ್ನೊಂದಿಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಬಗ್ಗೆ. ಫಾರ್ ಎಕ್ಸಾಂಪಲ್ ಫಸ್ಟ್ ಎಕ್ಸಾಂಪಲ್ 203 is there. ಸೊ ಹಾಗಾದರೆ ಇಲ್ಲಿ 203 ನಂಬರ್ ಇದೆ. ಸೊ ಇದ್ರದ್ದು ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಪ್ಪ ಅಂತ ಹೇಳಿದರೆ ಇಲ್ಲಿ ಮೊದಲನೇ ರೂಲನ್ನು ಅಪ್ಲೈ ಮಾಡ್ತೀವಿ ನಾವು. ದಿಸ್ ಝೀರೋ ಈಸ್ ಆಕರಿಂಗ್ ಬಿಟ್ವೀನ್ ದಿ ನಾನ್ ಝೀರೋ ಡಿಜಿಟ್ಸ್ 1 2 3, therefore ದಿಸ್ ಸಿಗ್ನಿಫಿಕೆಂಟ್ ಫಿಗರ್ ಈಸ್ 3 ಅಂತ ನಾವು ಕರಿತೀವಿ. ಓಕೆ, ಹಾಗಾದರೆ ಇದೇ ನಂಬರನ್ನು ನಾವು ಯಾವ ರೀತಿ ಬರೀಬೋದಪ್ಪ ಅಂತ ಹೇಳಿದರೆ ದಟ್ ಈಸ್ 2.03 ಇಂಟು 10 to the power -2 ಅಂತ ಹೇಳ್ತೀವಿ ನಾವು. 10 to the power that is +2, right? ಸೊ ಹಾಗಾದರೆ 2.03 ಇಂಟು 10 to the power +2 ಅಂತ ನಾವು ಬರಿತೀವಿ. ಹಾಗಾದರೆ ಈ ಥರ ಬರೆದಾಗ ಈ 10 to the power ಏನಿದೆಯಲ್ಲ ಇದನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ಸ್ನಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಸೊ ಹಾಗಾಗಿ ಇದನ್ನು ಬಿಟ್ಟು ಈ ಮೂರದನ್ನ ನಾವೇನು ಮಾಡ್ತೀವಿ, ಸಿಗ್ನಿಫಿಕೆಂಟ್ ಫಿಗರ್ನ ಕನ್ಸಿಡರ್ ಮಾಡ್ಕೋತೀವಿ. ಹಾಗಾದರೆ ಸೊ ದಿಸ್ ಈಸ್ ಅ ಡೆಸಿಮಲ್ ನಂಬರ್, ರೈಟ್? ಫಸ್ಟ್ ರೂಲನ್ನು ಅಪ್ಲೈ ಮಾಡ್ತೀವಿ ನಾವಿಲ್ಲಿ. ಡೆಸಿಮಲರ್ ಇರ್ಬೋದು, ನಾನ್ ಡೆಸಿಮಲರ್ ಇರ್ಬೋದು. ದಿಸ್ ಝೀರೋ ಇಸ್ ಆಕರಿಂಗ್ ಬಿಟ್ವೀನ್ ದ ನಾನ್ ಝೀರೋ ನಂಬರ್, ದೇರ್ಫೋರ್ 1 2 3, ಅಗೇನ್ ದ ಸಿಗ್ನಿಫಿಕೆಂಟ್ ಫಿಗರ್ ಈಸ್ 3. ಇನ್ನೊಂದು ಎಕ್ಸಾಂಪಲ್ಸನ್ನು ಕೊಡ್ತೀನಿ ನಾನಿಲ್ಲಿ. ಎರಡನೇದು ದಟ್ ಈಸ್ 207.803 ಅಂತ ನಾನು ಹೇಳಿ ಕರಿತೀನಿ. ಹಾಗಾದರೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವೇನಪ್ಪ ಅಂತ ಹೇಳಿದರೆ
ಹೆಂಗೆ ಬರಿಬಹುದು? 1 2 3 4 5 6. ಸೊ ಹಾಗಾಗಿ ಸಿಗ್ನಿಫಿಕೆಂಟ್ ಫಿಗರ್ ಈಸ್ ಹೌ ಮಚ್? 6 ಅಂತ ನಾವು ಹೇಳಿ ಕರಿತೀವಿ. ಸರಿ, ಹಾಗಾದ್ರೆ ಇದನ್ನೇ ಯಾವ ರೀತಿ ಬರಿಬಹುದಪ್ಪ ಅಂತ ಹೇಳಿದ್ರೆ ಇದೇ ನಂಬರ್ನ 2.07803 ಇಂಟು 10 to the power 2 10 to the power 2 ಅಂತ ನಾವು ಹಾಕಿದೀವಪ್ಪ ಅಂತ ಹೇಳಿದ್ರೆ, ಸೊ ಹಾಗಾದ್ರೆ ಈ 10 to the powers ಏನಿದೆಲ್ಲ ಇದನ್ನ ಸಿಗ್ನಿಫಿಕೆಂಟ್ ದಲ್ಲಿ ಕನ್ಸಿಡರ್ ಮಾಡೋದಿಲ್ಲ, ಅದನ್ನ ಡ್ರಾಪ್ ಮಾಡಿ ಉಳಿದಿದ್ದ ನಂಬರ್ ಏನಿದೆ ಅಲ್ಲ ಅದನ್ನ ಸಿಗ್ನಿಫಿಕೆಂಟ್ ಫಿಗರ್ಸ್ ನ ಕೌಂಟ್ ಮಾಡ್ತೀವಿ. ಸೊ ಹಾಗಾದ್ರೆ these zeros are occurring between the non-zero numbers, therefore these zeros are significant. 1 2 3 4 5 6. Again the significant figure is 6. Right, ಇನ್ನೊಂದು ನಂಬರ್ ನ ತಗೋತೀನಿ, that is 0.0000843. ಸೊ ಹಾಗಾದ್ರೆ ಈ ನಂಬರ್ದಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸ್ ನಾವೇನಪ್ಪ ಅಂತ ಹೇಳಿದ್ರೆ ಎಷ್ಟು ಬರಿಬಹುದು? ಝೀರೋಸ್ ಟು ಲೆಫ್ಟ್ ಅಂದ್ರೆ ಸೆಕೆಂಡ್ ರೂಲನ್ನ ನಾವಿಲ್ಲಿ ಅಪ್ಲೈ ಮಾಡಬಹುದು. 0 ಟು ಲೆಫ್ಟ್ ಅಂದ್ರೆ 1 2 3, ಈ 3 ಏನಪ್ಪ ಅಂತ ಹೇಳಿದ್ರೆ ಝೀರೋಸ್, ನಾನ್ ಸಿಗ್ನಿಫಿಕೆಂಟ್. ದಿಸ್ ಇಸ್ ದಿ 1 2 3, ಸಿಗ್ನಿಫಿಕೆಂಟ್ ಫಿಗರ್ ಈಸ್ 3. ಸೊ ಹಾಗಾದ್ರೆ ಇದನ್ನೇ ಯಾವ ರೀತಿ ಬರಿಬಹುದು ನಂಬರ್ ಅಂದ್ರೆ 8.43 ಇಂಟು 10 to the power 1 2 3 minus 3. ಸೊ ಹಾಗಾದ್ರೆ ಇಲ್ಲಿ ಕೂಡ ನಾವು ಈ 10 to the power ಏನಿದೆಯಲ್ಲ ಇದ್ರದ್ದು ಸಿಗ್ನಿಫಿಕೆಂಟ್ ಫಿಗರ್ಸ್ ನಾವೇನ್ ಮಾಡೋದಿಲ್ಲ, ಬರೆಯೋದಿಲ್ಲ. ರೈಟ್, ಸೊ ಹಾಗಾಗಿ ಇಲ್ಲಿ ಅಗೇನ್ 1 2 3 ಇಸ್ ದಿ ಸಿಗ್ನಿಫಿಕೆಂಟ್ ಫಿಗರ್ ಅಂತ ನಾವು ಹೇಳಿ ಕರಿತೀವಿ. ಯಾವಾಗ 10 to the powers ಬಂದಾಗ, 10 to the powers ಬಂದಾಗ ಏನಪ್ಪಾ ಅಂತ ಹೇಳಿದ್ರೆ 10 to the powers ನಾವು ಡ್ರಾಪ್ ಮಾಡಿ ಉಳಿದಿದ್ದ ನಂಬರ್ಸ್ಗೆ ನಾವೇನು ಮಾಡ್ತೀವಿ, ಸಿಗ್ನಿಫಿಕೆಂಟ್ ಫಿಗರನ್ನು ಬರಿತೀವಿ. ಓಕೆ, ರೈಟ್. ನೆಕ್ಸ್ಟ್, ಹಾಗಾದರೆ ಈ ಸಿಗ್ನಿಫಿಕೆಂಟ್ ಫಿಗರ್ಸ್ನಿಂದ ನಮ್ಗೆ ಏನು ಯೂಸ್ ಇದೆಯಪ್ಪ ಅಂತ ಹೇಳಿದರೆ, ನಾವು ಅರ್ಥಮೆಟಿಕ್ ಆಪ್ರೇಷನ್ಸ್ ಅಂತ ಏನು ಕರಿತೀವಿ. ಅರ್ಥಮೆಟಿಕ್ ಆಪ್ರೇಷನ್ಸ್ ಅಂದರೆ ಅಡಿಷನ್ ಇರ್ಬೋದು, ಸಬ್ಟ್ರಾಕ್ಷನ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಡಿವಿಷನ್ ಇರ್ಬೋದು. ಸೊ ಹಾಗಾದರೆ ಈ ಸಿಗ್ನಿಫಿಕೆಂಟ್ ಫಿಗರ್ಸ್ದು ಏನಪ್ಪ ಅಂತ ಹೇಳಿದರೆ ಯೂಸಸ್ಸನ್ನು ನಾವಲ್ಲಿ ನೋಡ್ತೀವಿ. ಓಕೆ, ಫೈನ್. ಸೊ ಹಾಗಾದರೆ ದಟ್ ಈಸ್ ದಿ ಅರ್ಥಮೆಟಿಕ್ ಆಪ್ರೇಷನ್ಸ್. ಅದನ್ನು ಸ್ವಲ್ಪ ನೋಡ್ಬಿಡೋಣ. ಅಂದರೆ ಡಿವಿಷನ್ ಇರ್ಬೋದು, ಮಲ್ಟಿಪ್ಲಿಕೇಶನ್ ಇರ್ಬೋದು, ಅಡಿಷನ್ ಇರ್ಬೋದು, ಮತ್ತು ಸಬ್ಟ್ರಾಕ್ಷನ್ಸ್ ಇರ್ಬೋದು. ಸೊ ಅಲ್ಲಿ ಕೂಡ ಏನಪ್ಪ ಅಂತ ಹೇಳಿದರೆ ಕೆಲವೊಂದಿಷ್ಟು ರೂಲ್ಸನ್ನು ನಾವೇನು ಮಾಡಬೇಕಾಗ್ತೈತಿ, ಫಾಲೋ ಮಾಡಬೇಕಾಗ್ತೈತಿ. ರೂಲ್ಸ್ ಫಾರ್ ಅರ್ಥಮೆಟಿಕ್, rules for arithmetic operations with significant figures. Significant ಫಿಗರ್ಸ್. ಸೊ ಹಾಗಾದರೆ ಮೊದಲನೇ ರೂಲ್ ಏನಪ್ಪ ಅಂತ ಹೇಳಿದರೆ, ಈ ಅರ್ಥಮೆಟಿಕ್ ಆಪರೇಷನ್ಸ್ದಲ್ಲಿ ನಾವು ಡಿವಿಷನ್ನು ಮತ್ತು ಏನಪ್ಪ ಅಂತ ಹೇಳಿದರೆ ಮಲ್ಟಿಪ್ಲಿಕೇಶನ್ಸನ್ನು ತಗೊಂಡ್ರೆ, ಡಿವಿಷನ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ಸ್ದಲ್ಲಿ ಮೊದಲನೇ ರೂಲನ್ನು ಬರ್ಕೊರಿ. ಇನ್ ದ ಮಲ್ಟಿಪ್ಲಿಕೇಶನ್ ಆರ್ ಡಿವಿಷನ್, in multiplication or division, the final results, final results should retain as many significant figures as are there in the original number,
original are there in the original number. ಸೊ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದರೆ ಇದು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಸ್ನ ಅಂಡರ್ಲೈನ್ ಮಾಡ್ಕೊರಿ. ಸೊ ಹಾಗಾದರೆ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ಸ್ನ ನಾವು ಮಾಡಬೇಕಾದ್ರೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಬೇಕಪ್ಪ ಅಂತ ಹೇಳಿದರೆ ನಾವೇನು ಮಾಡಬೇಕಾಗ್ತೈತಿ ಅಂತ ಹೇಳಿದರೆ ಫೈನಲ್ ರಿಸಲ್ಟ್ ಶುಡ್ ರಿಟೈನ್, ಅಂದರೆ ಫೈನಲ್ ರಿಸಲ್ಟ್ಸ್ದಲ್ಲಿ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕಪ್ಪ ಅಂತ ಹೇಳಿದರೆ ಹ್ಯಾಸ್ ಮೆನಿ ಸಿಗ್ನಿಫಿಕೆಂಟ್ ಫಿಗರ್ ಆಸ್ ಆರ್ ದೇರ್ ಇನ್ ದಿ ಒರಿಜಿನಲ್ ನಂಬರ್ಸ್ ಅಂತ ನಾವು ಹೇಳಿ ಕರಿತೀವಿ, ರೈಟ್. ಸೊ ಒರಿಜಿನಲ್ ನಂಬರ್ಸ್. ಸೊ ಹಾಗಾದರೆ ಈ ಒರಿಜಿನಲ್ ನಂಬರ್ಸ್ನ ಕೊಟ್ಟಿರ್ತಾರಲ್ಲ ಅದರಲ್ಲಿ ಏನಪ್ಪ ಅಂತ ಹೇಳಿದರೆ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಏನಿರ್ತೈತಲ್ಲ ಇದು ಸ್ವಲ್ಪ ಕಂಟಿನ್ಯೂ ಮಾಡ್ಕೊರಿ. ಒರಿಜಿನಲ್ ನಂಬರ್ ವಿತ್ ದಿ ಒರಿಜಿನಲ್ ನಂಬರ್ with the least significant figure. Original number with the least significant number. ಸೊ ಈಗ ಎಕ್ಸಾಂಪಲ್ ನಾವು ನೋಡಿದೀವಪ್ಪ ಅಂತ ಹೇಳಿದ್ರೆ ನಮಗೆ ಕ್ಲಿಯರ್ ಆಗಿಬಿಡ್ತೈತಿ. ಹಾಗಾದರೆ ದೇ ಹ್ಯಾವ್ ಗಿವನ್ ಮಾಸ್ ಕೊಟ್ಟಿದ್ದಾರೆ, ಮಾಸ್ ದಟ್ ಈಸ್ ಈಕ್ವಲ್ ಟು 4.237 ಗ್ರಾಮ್. ಓಕೆ, ನೆಕ್ಸ್ಟ್ ವ್ಯಾಲ್ಯೂಮ್ ಕೊಟ್ಟಿದ್ದಾರೆ, ವ್ಯಾಲ್ಯೂಮ್ ಈಸ್ ಈಕ್ವಲ್ ಟು ದಟ್ ಈಸ್ 2.51 ಸೆಂಟಿಮೀಟರ್ ಕ್ಯೂಬ್. ಓಕೆ, ಹಾಗಾದರೆ ಡೆನ್ಸಿಟಿನ ನಾವು ಕ್ಯಾಲ್ಕುಲೇಷನ್ನ ಮಾಡಬೇಕು. ನಮ್ಗೆ ಗೊತ್ತಿದೆ ಏನಪ್ಪ ಅಂತ ಹೇಳಿದರೆ ಡೆನ್ಸಿಟಿ ಫಾರ್ಮುಲಾ ದಟ್ ಈಸ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ವ್ಯಾಲ್ಯೂಮ್. ಸೊ ಹಾಗಾದರೆ ಇವನ್ನ ಕ್ಯಾಲ್ಕುಲೇಷನ್ಸ್ ಮಾಡೋಕೆ ಹೋಗೋಕ್ಕಿಂತ ಮುಂಚೆ ಏನಪ್ಪ ಅಂತ ಹೇಳಿದರೆ ನಾವು ಕೊಟ್ಟಂತಹ ವ್ಯಾಲ್ಯೂಸ್ದಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅನ್ನೋದನ್ನು ಫಸ್ಟ್ ನಾವೇನು ಮಾಡ್ಕೋಬೇಕು, ಫೈಂಡ್ ಮಾಡ್ಕೋಬೇಕು. ಸೊ ಹಾಗಾದರೆ ಇವೆರಡರಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವು ಹೇಳೋದಾದರೆ ದಿಸ್ ಈಸ್ ಅ ಡೆಸಿಮಲ್ ನಂಬರ್, ರೈಟ್. ಸೊ ಡೆಸಿಮಲ್ ನಂಬರ್ ಇರೋದ್ರಿಂದ ಇದು ನಾನ್ ಝೀರೋ ನಂಬರ್ ಆಗಿರ್ತೈತಿ. ಇಲ್ಲಿ ನಾವು ಫಸ್ಟ್ ರೂಲನ್ನು ಅಪ್ಲೈ ಮಾಡ್ತೀವಿ. ಹಾಗಾಗಿ 1 2 3 4 ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಿಲ್ಲಿ 4 ಸಿಗ್ನಿಫಿಕೆಂಟ್ ಫಿಗರ್. ನೆಕ್ಸ್ಟ್ ಅದೇ ರೀತಿ ಈ ಎರಡನೇ ವ್ಯಾಲ್ಯೂಮ್ನ ಕೊಟ್ಟಂಥ ವ್ಯಾಲ್ಯೂದಲ್ಲಿ 2.51 ಇದೆ. ಸೊ ಹಾಗಾದರೆ ಇದು ಕೂಡ ದಿಸ್ ಇಸ್ ದಿ ನಾನ್ ಝೀರೋ ನಂಬರ್, ರೈಟ್. ಸೊ ಹಾಗಾದರೆ ಇದು ನಾನ್ ಝೀರೋ ನಂಬರ್, ಇಲ್ಲಿ ಝೀರೋಸ್ ಎಕ್ಸಿಸ್ಟ್ ಇಲ್ಲ, ದೇರ್ಫೋರ್ ಇದು 1 2 3 3 ಇಸ್ ದಿ ಸಿಗ್ನಿಫಿಕೆಂಟ್ ಫಿಗರ್. ಹಾಗಾದರೆ ಕೊಟ್ಟಂತಹ ವ್ಯಾಲ್ಯೂಸ್ದಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಪ್ಪ ಅಂತ ಹೇಳಿದರೆ 3. ದಿಸ್ ಈಸ್ ವಾಟ್ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್, ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್, ರೈಟ್. ಸೊ ಹಾಗಾದರೆ ಈಗ ಕ್ಯಾಲ್ಕುಲೇಷನ್ಸ್ ಮಾಡ್ಕೊತ ಹೋಗೋಣ. ದಟ್ ಈಸ್ ಈಕ್ವಲ್ ಟು ಮಾಸ್ ಎಷ್ಟು ಕೊಟ್ಟಿದ್ದಾರೆ 4.237 ಡಿವೈಡೆಡ್ ಬೈ 2.51. ಸೊ ದಟ್ ಈಸ್ ಈಕ್ವಲ್ ಟು, ಸೊ ಇವನ್ನಷ್ಟು ನಾವು ಕ್ಯಾಲ್ಕುಲೇಟ್ ಮಾಡಿದಪ್ಪ ಅಂತ ಹೇಳಿದರೆ ನಮಗೆ ವ್ಯಾಲ್ಯೂಸ್ ಎಷ್ಟು ಬರ್ತೈತಿ, ದಟ್ ಈಸ್ 1. ಸೊ ಹಾಗಾದರೆ ಈ 4.237 ಡಿವೈಡೆಡ್ ಬೈ 2.51 ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದಪ್ಪ ಅಂತ ಹೇಳಿದರೆ ರಿಸಲ್ಟ್ 1.6880 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಸೊ ಇದೇನಪ್ಪ ಅಂತ ಹೇಳಿದರೆ ಇದು ರಿಸಲ್ಟ್ ಬಂತು. ಹಾಗಾದರೆ ಈ ರಿಸಲ್ಟ್ಸ್ದಲ್ಲಿ ನಾವು ಏನಪ್ಪ ಅಂತ ಹೇಳಿದರೆ ಈ ಡೆಸಿಮಲ್ ನಂಬರ್ಸ್ ಏನಪ್ಪ ಅಂತ ಹೇಳಿದರೆ ಇಲ್ಲಿದೆಲ್ಲ 1.6880 ಇದೆ. ಹಾಗಾದರೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಅಂತ ಹೇಳಿದರೆ ಇಲ್ಲಿ 0 ರೈಟ್ ಸೈಡ್ ಬಂದಿದೆ. ಸೊ ಇದು ಡೆಸಿಮಲ್ ನಂಬರ್ ಇರೋದ್ರಿಂದ ಡೆಸಿಮಲ್ ನಂಬರ್ ಇತ್ತಪ್ಪ ಅಂತ ಹೇಳಿದರೆ ಝೀರೋಸ್ ಟು ರೈಟ್ಸ್ ಆರ್ ಸಿಗ್ನಿಫಿಕೆಂಟ್ ಅಂತ ನಾವು ಹೇಳಿ ಕರೆದಿದ್ವಿ. ಹಾಗಾದರೆ ಬಂದಂಥ ಆನ್ಸರ್ದಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು 1.6880 ಅಂದರೆ 5 ಸಿಗ್ನಿಫಿಕೆಂಟ್ ಫಿಗರ್ ಆಗ್ತೈತಿ. ಹಾಗಾದರೆ ಇದರ ಆನ್ಸರನ್ನು ನಾವು ಇಷ್ಟ ಇಟ್ಟಿವಪ್ಪ ಅಂತ ಹೇಳಿದರೆ ಇದು ಏನಪ್ಪ ಅಂದರೆ ಸೈಂಟಿಫಿಕ್ ವೇದಲ್ಲಿ ರಾಂಗ್ ಅಂತ ಹೇಳ್ತೀವಿ ನಾವು, ಅಂದರೆ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ಕನ್ಸಿಡರ್ ಮಾಡೋದ್ರಿಂದ. ಹಾಗಾದರೆ ನಮಗೆ ಕೊಟ್ಟಂಥ 2 ವ್ಯಾಲ್ಯೂಸ್ದಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಇರೋದು 3. ಸೊ ನಮ್ಮ ರಿಸಲ್ಟ್ಸ್ದಲ್ಲಿಯೂ ಕೂಡ 3 ಸಿಗ್ನಿಫಿಕೆಂಟ್ ಬರೋ ಥರ ನಾವೇನು ಮಾಡ್ಕೋಬೇಕು, ಬರ್ಕೋಬೇಕು. ಸೊ ಹಾಗಾದರೆ ಈ 1 2 3 ದಿಸ್ ಇಸ್ ವಾಟ್ 1.68. ಸೊ ಹಾಗಾದರೆ ಇಲ್ಲಿ ರೌಂಡಿಂಗ್ ಆಫ್ ಅಂತ ನಾವು ಮಾಡ್ಕೋತೀವಿ. ಓಕೆ,
ನೆಕ್ಸ್ಟ್ ಇದರಲ್ಲಿ ನಾವು ಏನಪ್ಪ ಅಂತ ಹೇಳಿದ್ರೆ ಈ ರೌಂಡಿಂಗ್ ಆಫ್ ಬಗ್ಗೆನೂ ಕೂಡ ಡಿಸ್ಕಷನ್ಸನ್ನು ಮಾಡ್ತೀನಿ ನಾನು. ಸೊ ಹಾಗಾದರೆ ಇವೆರಡು ಏನಪ್ಪ ಅಂತ ಹೇಳಿದರೆ ಇವೆರಡೂ ರೌಂಡಿಂಗ್ ಆಫ್ನ ಮಾಡ್ಕೊಂಡಿವಪ್ಪ ಅಂತ ಹೇಳಿದರೆ ಎಷ್ಟು ವ್ಯಾಲ್ಯೂ ಬರ್ತಿತ್ತು ನಮಗೆ, ದಟ್ ಈಸ್ 1.6. ಈ 8 ಇದ್ದಿದ್ದು ಏನಾಗ್ತೈತಿ 9 ಆಗ್ತೈತಿ ರೌಂಡಿಂಗ್ ಆಫ್ ಮಾಡ್ಕೊಳ್ಳೋದ್ರಿಂದ. ಸೊ ಹಾಗಾಗಿ 1.69 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಸೊ ಹಾಗಾದರೆ ರಿಸಲ್ಟ್ಸಲ್ಲಿ ನಮಗೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಬಂತು, 3 ಈಸ್ ದಿ ಸಿಗ್ನಿಫಿಕೆಂಟ್ ಫಿಗರ್. 3 is what? That is the significant figure. ಸೊ ಹಾಗಾದರೆ ಈ ಮಲ್ಟಿಪ್ಲಿಕೇಶನ್ನು ಮತ್ತು ಡಿವಿಷನ್ಸನ್ನು ನಾವು ಮಾಡಬೇಕಾದ್ರೆ ನೆನ್ಪಿಟ್ಕೊಂಡ್ಬಿಟ್ರಿ, ಮಲ್ಟಿಪ್ಲಿಕೇಶನ್ನು ಮತ್ತು ಡಿವಿಷನ್ಸನ್ನು ನಾವು ಮಾಡಬೇಕಾದ್ರೆ ರೈಟ್ ನಮ್ಮದು ಫೈನಲ್ ಆನ್ಸರ್ ಎಷ್ಟು ಏನಿರಬೇಕಪ್ಪ ಅಂತ ಹೇಳಿದರೆ ಕೊಟ್ಟಂತಹ ವ್ಯಾಲ್ಯೂಸ್ದಲ್ಲಿ ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಇರ್ತಿತ್ತಲ್ಲ ನಮ್ಮದು ಫೈನಲ್ ರಿಸಲ್ಟ್ಸ್ದಲ್ಲಿ ಕೂಡ ಆ ಫಿಗರ್ ಸೇಮ್ ಇರಬೇಕು, ಲೀಸ್ಟ್ ಸಿಗ್ನಿಫಿಕೆಂಟ್ ಫಿಗರೇ ಆಗಿರಬೇಕು. ದಿಸ್ ಈಸ್ ವಾಟ್ in case of multiplication and divisions. Next that is addition and subtraction. Okay, so ಹಾಗಾದರೆ ನೆಕ್ಸ್ಟು ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ಸನ್ನು ಮಾಡಬೇಕಾದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅರ್ಥಮೆಟಿಕ್ ಆಪ್ರೇಷನ್ಸ್ದಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ಸನ್ನು ನಾವು ಬರೀಬೇಕಪ್ಪ ಅಂತ ಹೇಳಿದರೆ ಓಕೆ, ಅಡಿಷನ್ ಮತ್ತು ಸಬ್ಟ್ರಾಕ್ಷನ್. ಸೊ ಇನ್ ಅಡಿಷನ್ ಆ್ಯಂಡ್ ಸಬ್ಟ್ರಾಕ್ಷನ್ಸ್ ದ ಫೈನಲ್ ರಿಸಲ್ಟ್ ಶುಡ್ ರಿಟೈನ್ results should retain as many decimal places as are there in the number with the least decimal places ಅಂತ ನಾವು ಕರಿತೀವಿ. ಅಂದರೆ ಇಲ್ಲಿ ಅಡಿಷನ್ನು ಮತ್ತು ಸಬ್ಟ್ರಾಕ್ಷನ್ಸನ್ನು ಮಾಡಬೇಕಾದ್ರೆ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ಸು ಯಾವ ನಂಬರ್ದಲ್ಲಿದೆ ಫಸ್ಟ್ ನಾವು ಅದನ್ನು ಫೈಂಡ್ ಮಾಡ್ಕೋಬೇಕು. ಫೈನಲ್ ರಿಸಲ್ಟ್ಸ್ದಲ್ಲೂ ಕೂಡ ಅಷ್ಟೇ ಡೆಸಿಮಲ್ ಪ್ಲೇಸಸ್ ಇರೋ ಥರ ನಾವೇನಪ್ಪ ಅಂತ ಹೇಳಿದರೆ ರಿಸಲ್ಟ್ಸನ್ನು ಬರೀಬೇಕು. ಫಾರ್ ಎಕ್ಸಾಂಪಲ್ ಈಗ ನಾವೊಂದು ನಂಬರ್ಸನ್ನು ತಗೋತೀನಿ, ದಟ್ ಇಸ್ ಹಾಗಾದರೆ ಇಲ್ಲಿ ಮೊದಲನೇ ನಂಬರು ಏನಪ್ಪ ಅಂತ ಹೇಳಿದರೆ ದಟ್ ಈಸ್ 436.32 ಗ್ರಾಮ್. ಓಕೆ, ಇದು ಕೂಡ ಮಾಸು, ಇದೊಂದು. ನೆಕ್ಸ್ಟ್ ಇದ್ರ ಜೊತೆ ಇನ್ನೊಂದು ಮಾಸನ್ನು ಆ್ಯಡ್ ಮಾಡ್ಕೋತೀನಿ ನಾನು, ದಟ್ ಈಸ್ 227.2 ರೈಟ್, ಇದು ಕೂಡ ಮಾಸು ಗ್ರಾಮು. ಇನ್ನೊಂದು ದಟ್ ಈಸ್ 0.310 ಗ್ರಾಮ್. ಸೊ ಹಾಗಾದರೆ ಇಲ್ಲಿ ಏನಪ್ಪ ಅಂತ ಹೇಳಿದರೆ 3 ಮಾಸ್ನ ಕೊಟ್ಟಿದ್ದಾರೆ, ಈ 3 ಮಾಸನ್ನ ನಾವು ಆ್ಯಡ್ ಮಾಡಿದೀವಪ್ಪ ಅಂತ ಹೇಳಿದರೆ. ಸೊ ಹಾಗಾದರೆ ಆ್ಯಡ್ ಮಾಡ್ತೀನಿ ನಾನು. ಆ್ಯಡ್ ಮಾಡೋಕ್ಕಿಂತ ಮುಂಚೆ ಏನಪ್ಪ ಅಂತ ಹೇಳಿದರೆ ಇಲ್ಲಿ ಅಡಿಷನ್ಸ್ ಬಂದಿರೋದ್ರಿಂದ ಡೆಸಿಮಲ್ ಆದಮೇಲೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸ್ ಇದಾವೆ ನೋಡ್ರಿ. ಹಾಗಾದರೆ ಈ ನಂಬರ್ದಲ್ಲಿ ನಾವು ಸಿಗ್ನಿಫಿಕೆಂಟ್ ಫಿಗರಿಗೆ ಬಂದಿವಪ್ಪ ಅಂತ ಹೇಳಿದ್ರು 1 2 3 4 5 5 ಈಸ್ ದಿ ಸಿಗ್ನಿಫಿಕೆಂಟ್ ಫಿಗರ್. ಬಟ್ ಈ ಡೆಸಿಮಲ್ ಆದಮೇಲೆ ರೈಟ್ ಎಷ್ಟು ಪ್ಲೇಸಸ್ ಇದಾವು, 1 2, ದೀಸ್ ಆರ್ ದಿ 2 ಪ್ಲೇಸಸ್. ಸೊ ರಿಟೈನ್ಸ್ ಆಸ್ ಮೆನಿ ಆಸ್ ದಿ ಡೆಸಿಮಲ್ ಪ್ಲೇಸಸ್ ಅಂತ ಹೇಳಿದ್ದೇವೆ. ಓಕೆ, ಡೆಸಿಮಲ್ ಪ್ಲೇಸಸ್ ಎಷ್ಟಿದಾವೆ ಇಲ್ಲಿ 2 ಇದಾವೆ. ಸೊ ಹಾಗಾದರೆ ಈ ನಂಬರ್ದಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು 4, 1 2 3 4, ಸಿಗ್ನಿಫಿಕೆಂಟ್ ಫಿಗರ್ ಈಸ್ 4. ಸೊ ಹಾಗಾದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸ್ ಇದೆ, 1 ಪ್ಲೇಸ್ ಇದೆ, 1. ನೆಕ್ಸ್ಟ್ ಈ ನಂಬರ್ದಲ್ಲಿ 3 ಈಸ್ ದಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು 3 ಇದೆ. ಬಟ್ ಆಫ್ಟರ್ ಡೆಸಿಮಲ್ ಪಾಯಿಂಟ್ 1 2 3 ಪ್ಲೇಸಸ್ ಇದೆ. ಸೊ ಹಾಗಾದರೆ ಕೊಟ್ಟಂಥ ನಂಬರ್ಸ್ದಲ್ಲಿ ಏನಪ್ಪ ಅಂತ ಹೇಳಿದರೆ ಲೀಸ್ಟ್ ಡೆಸಿಮಲ್ ಪ್ಲೇಸ್ ಇರತಕ್ಕಂಥ ನಂಬರ್ ಯಾವುದು, ದಟ್ ಈಸ್ ದಿ ಸೆಕೆಂಡ್ ಒನ್. ಸೊ ಹಾಗಾದರೆ ಇಲ್ಲಿ ಎಷ್ಟಿದೆ, ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ಓನ್ಲಿ 1 ಪ್ಲೇಸ್ ಇಸ್ ದೇರ್ ರೈಟ್. ದಿಸ್ ಈಸ್ ವಾಟ್ ಲೀಸ್ಟ್ ಅಂತ ನಾವು ಕರಿತೀವಿ. ಕೊಟ್ಟಂಥ ನಂಬರ್ದಲ್ಲಿ ದಿಸ್ ಇಸ್ ದಿ ಲೀಸ್ಟ್ ಡೆಸಿಮಲ್ ಪ್ಲೇಸಸ್ ಅಂತ ನಾವು ಕರಿತೀವಿ 2ನೇ ನಂಬರ್ದಲ್ಲಿ. ಹಾಗಾದರೆ ಇವಷ್ಟು ಆ್ಯಡ್ ಮಾಡಿದರೆ ದಟ್ ಈಸ್ 436.32 ಪ್ಲಸ್ 227.2 ಪ್ಲಸ್ 0.301. ಸೊ ಹಾಗಾದರೆ ಇವಷ್ಟು ನಂಬರ್ಸನ್ನು ನಾವೇನಪ್ಪ ಅಂತ ಹೇಳಿದರೆ ಆ್ಯಡ್ ಮಾಡಿಕೊಂಡ್ರೆ ಹಾಗಾದರೆ ನಮಗೆ ರಿಸಲ್ಟ್ 663.821 ಬಂತು. ಸೊ ಹಾಗಾದರೆ ಈ ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ಪ್ಲೇಸಸ್ಸನ್ನು ನಾವು ಇಡಬೇಕಿಲ್ಲಿ, 1 ಪ್ಲೇಸಸ್ಸನ್ನು ಇಡಬೇಕು, ಉಳಿದಿದ್ದನ್ನು ರೌಂಡ್ ಆಫ್ ಮಾಡ್ಕೊಂಡ್ಬಿಡ್ತೀವಿ. ಓಕೆ, ಸೊ ಹಾಗಾದರೆ ಇಲ್ಲಿ ರಿಸಲ್ಟ್ಸ್ನ ಏನು ಬರಿಬೋದು ನಾವು 663.8 ಅಂತ ನಾವು ಬರ್ಕೋತೀವಿ, 8 ಗ್ರಾಮ್. ದಿಸ್ ಈಸ್ ರಿಸಲ್ಟ್. ಹಾಗಾದರೆ ಇಲ್ಲಿ ಎಷ್ಟು ಪ್ಲೇಸ್ ಇದೆ, ಇಲ್ಲಿ ಕೂಡ ಡೆಸಿಮಲ್ ಪಾಯಿಂಟ್ ಆದಮೇಲೆ 1 ಪ್ಲೇಸ್ ಇದೆ. ಸೊ ಇಲ್ಲಿ ಲೀಸ್ಟ್ ಎಷ್ಟಿತ್ತು, 1 ಇತ್ತು. ಇದೇನಪ್ಪ ಅಂತ ಹೇಳಿದರೆ ಅಡಿಷನ್. ಸೊ ಇದೇ ಥರ ಏನಪ್ಪ ಅಂತ ಹೇಳಿದರೆ ನಾವು ಸಬ್ಟ್ರಾಕ್ಷನ್ಸ್ದಲ್ಲೂ ಕೂಡ ಏನು ಮಾಡ್ಕೊತ ಹೋಗ್ತೀವಿ, ಈ ರೂಲ್ಸನ್ನು ಅಪ್ಲೈ ಮಾಡ್ಕೊತ ಹೋಗ್ತೀವಿ.